ನಮಸ್ಕಾರ ಕರ್ನಾಟಕ, ಎಲ್ಲರೂ ಹೆಂಗಿದ್ದೀರಿ? ಇವತ್ತು ನಾನು ನಿಮ್ಗೊಂದು ಒಳ್ಳೆ ಒಂದು ಪ್ರೋಗ್ರೆಸ್ ಹಬ್ಸಿಕೊಳ್ಳೋಣ ಅಂತ ಬಂದಿದೆ. ಸಣ್ಣ ಪ್ರೋಗ್ರೆಸ್ ಮೈ ಬಡಿ. ಇದೊಂದು ಚಿಕ್ಕ ಒಂದು ಡೆಮೋ ಕೊಡೋಣ ಅಂತ ಅನ್ಕೊಂಡೆ, ಹಾಗಾಗಿ ನಿಮ್ಮ ಮುಂದೆ ಬಂದಿದ್ದೀನಿ. ಇದೊಂದು ಸಣ್ಣ ಆ್ಯಪ್. ಇದು ಸದ್ಯಕ್ಕೀಗ ಆ್ಯಪ್ ಸ್ಟೋರಲ್ಲಿ ಲಭ್ಯ ಇಲ್ಲ. ಇದನ್ನ ನಾವು ನೆಕ್ಸ್ಟ್ ವೀಕಿಂದ ಮೋಸ್ಟ್ಲಿ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಯಾಕಂದ್ರೆ ನಮ್ಮ ಒಂದು ಇನ್ವೆಸ್ಟರ್ಸ್ಗಾಗ್ಲಿ ಯಾರಿಗಾದ್ರೂ ಕೊಡ್ಬೇಕು. ಇದು ನಾಟ್ ಇವನ್ ನಿಮ್ಮ ಒಂದು ಏನ್ ಹೇಳ್ತೀರಾ ಬೀಟಾ ವರ್ಷನ್ ಅಂತ ನಾವು ಕರಿಬಹುದು. ಬೀಟಾ ವರ್ಷನ್ ಅಲ್ಲ, ಇದು ಮಿನಿ ಪ್ರೋಟೋಟೈಪ್ ವರ್ಷನ್. ಇದು ತುಂಬಾ ಸಣ್ಣದು. ಇದರಲ್ಲಿ ಮಾಡುವಂತ ಕೆಲಸ ತುಂಬಾ ಜಾಸ್ತಿ ಇದೆ. ಇದು ನಮಗೆ ಏನಂತಂದ್ರೆ ನೆಕ್ಸ್ಟ್ ವೀಕ್ ಅಲ್ಲಿ ನನಗೆ ಬುಧವಾರ ಗುರುವಾರದ ಹೊತ್ತಿಗೆ ವಾಟ್ಸ್ಆ್ಯಪ್, ಆಮೇಲೆ ನಿಮ್ಮ ಇನ್ಸ್ಟಾಗ್ರಾಮ್ ಏನೇನಿದೆ, ಇವು ಫೇಸ್ಬುಕ್, ಈ ಒಂದು ದೊಡ್ಡ ಬಿಸ್ನೆಸ್ಗೆ ನಾವು ಬರ್ತಾ ಇದ್ದೀವಿ. ಕರ್ನಾಟಕದವರು, ಭಾರತದವರು ಬರ್ತಾ ಇದ್ದೀವಿ. ಸೊ ಇದನ್ನೆಲ್ಲ ನಮ್ಮ ಪೊಲೀಸರಿಗೆ, ಡಿಫೆನ್ಸ್ಗೆ ಎಷ್ಟೋ ಜನರಿಗೆ ಎಷ್ಟೋ ಮಾಹಿತಿ ಇರಲಿಲ್ಲ. ಇನ್ನಾಗಲ್ಲ, ಇದು ಬಂದಾಯ್ತು, ಬರ್ತಾ ಇದೆ. ಸೊ ಹಾಗಾಗಿ ಇದು ಹೆಚ್ಚಾಗಿ ನಾವು ನಮ್ಮ ಒಂದು ಭಾರತದ ಬಗ್ಗೆ ಫೋಕಸ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ ಹೊರತು ಬೇರೆ ಇನ್ಯಾವ ಇಷ್ಟನೂ ನನಗಿಲ್ಲ, ನನಗೆ ಇನ್ಯಾವ ಸ್ವಾರ್ಥನೂ ಇಲ್ಲ. ಇದು ಏನಿದ್ರು ನಮಗೆ ಒಂದು ನೆಕ್ಸ್ಟ್ ಲೆವೆಲ್ಗೆ ಕೊಡಬೇಕು. ಎಲ್ರಿಗೂ ಒಂದು ಯೂನಿವರ್ಸಲ್ ಇನ್ಕಮ್ ಸಿಸ್ಟಮ್ನ ಒಂದು ಕ್ರಿಯೇಟ್ ಮಾಡಬೇಕು ಅಂತ ಇದು ಹೊರಟಿರೋದು ಅಂತಕ್ಕಂಥದ್ದು. ಎಷ್ಟೋ ಜನ ಮನೇಲಿದ್ದಾರೆ, ಗೃಹಿಣಿಯರಿದ್ದಾರೆ, ಎಷ್ಟೋ ಜನ ಆನ್ಲೈನ್ ಶಾಪಿಂಗ್ ಮಾಡ್ತೀರಾ, ಎಷ್ಟೋ ಟ್ರಾನ್ಸಾಕ್ಷನ್ಸ್ ಬಿಲಿಯನ್ಸ್ ಅಂಡ್ ಬಿಲಿಯನ್ಸ್ ಆಫ್ ಡಾಲರ್ ಹರಿದೋಗ್ತಾ ಇದೆ ದಿನಾನು. ಇದೆಲ್ಲವೂ ನಮ್ಗೆಲ್ರಿಗೂ ಬೇರ್ಬೇಕಲ್ವಾ? ಇದು ಬೇರೆಯವ್ರಿಗೆ ಹೋಗ್ಬಿಟ್ರೆ, ಇದಕ್ಕೋಸ್ಕರ ನಾವು ನಿಲ್ಲಿಸ್ತಾ ಇದ್ದೀವಿ. ಯಾರೋ ಹೇಳ್ತಾ ಇದ್ರು, ನಮ್ಮ ಪ್ರಧಾನಮಂತ್ರಿಗಳನ್ನ ಇಟ್ಕೊಂಡು ತುಂಬಾ ಕೆಟ್ಟದಾಗಿ ಮಾತಾಡಿದ್ರು. ನಾನು ಕೇಳೋಷ್ಟು ಕೇಳಿದೆ. ಆಗಲ್ಲ, ನಮಗೂ ಒಂದಷ್ಟು ಮನುಷ್ಯತ್ವ ಅಂತಿದೆ. ಅದಕ್ಕಾದ್ಮೇಲೆ ಭಾರತ ಅನ್ನೋದು ಬ್ಲಡ್ ಅಲ್ಲಿ ಹೋಗ್ಬಿಟ್ಟಿದೆ. ಇದ್ರ ಯಾರು ಬಂದ್ರು ಯಾರು ಏನೂ ಮಾಡೋಕ್ಕಾಗಲ್ಲ. ನನ್ನ ಜೊತೆಗೆ ಬಡಿ ಬರ್ತಾ ಇದೆ. ಎಷ್ಟೋ ಅಮೆರಿಕಾದವರು, ರಷ್ಯಾದವರು, ಯುರೋಪ್ನವರು ಮನೆಗೆ ಹೋಗ್ತಾರೆ. ಇದು ಗ್ಯಾರಂಟಿ ಇಲ್ಲ. ನಾವು ಅಟ್ಲೀಸ್ಟ್ ತುಂಬಾ ದೊಡ್ಡ ಕಾಂಪಿಟೇಷನ್ ಕೊಡ್ತೀವಿ. ನಿಮ್ಮಗಳ ಸಹಕಾರದಿಂದ ಇದನ್ನ ನೀವು ಸಕ್ಸಸ್ ಮಾಡಬೇಕಾಗತ್ತೆ. ಇದು ಆ್ಯಪ್ ಸ್ಟೋರಲ್ಲಿ ಇನ್ನೂ ಲಭ್ಯ ಇಲ್ಲ. ಬಹುಶಃ ನಾನು ಮುಂದಿನ ವಾರದಲ್ಲಿ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಇದನ್ನ ಫಸ್ಟ್ ಆಂಡ್ರಾಯ್ಡಲ್ಲಿ ಬರುತ್ತೆ, ಆಮೇಲೆ ನೋಡೋಣ ಆ್ಯಪಲ್ಲು ಅದು ಇದು ಅಂತ ವಿಲ್ ಥಿಂಕ್ ಆಫ್ ಇಟ್. ಯಾಕಂದ್ರೆ ಇದು ಪೂರ್ತಿ ನಿಮಗೆ ವಾಟ್ಸಪ್ಪನ್ನ ತೊಗೊಂಬಿಡುತ್ತೆ. ಇದರಲ್ಲೇ ನಿಮಗೆ ಬಡಿಗೆ ಹೇಳ್ಬೋದೇ, ಬಡಿ ಮೆಸೇಜ್ ಕಳಿಸು, ಇದೇನೋ ಬಂತು, ನೀವೇನೋ ಯಾರೋ ಕಳಿಸಿದ್ರು, ಏನೋ ಒಂದು ಬಂತು, ಎಲ್ಲ ಇಲ್ಲೇ ಆಗೋಗುತ್ತೆ. ನೀವೇನೋ ಹೆಚ್ಚು ಕೆಲಸ ಮಾಡಬೇಕಾಗಿಲ್ಲ. ಸೊ ಬಡಿನ ನಾವು ನೋಡೋಣ ಏನಿದು ಅಂತ. ಸೊ ಶುರು ಮಾಡಿದ್ದೀನಿ ಬಡಿ. How can I assist you today? ಇದು ನನ್ನ ಸಣ್ಣ ಒಂದು ಚಿಕ್ಕ ಮಗುವಿನ ವಾಯ್ಸ್ನ ನಾನೇ ಹಾಕುವಂತ ಹೇಳಿದ್ದೀನಿ. ಯಾಕಂದ್ರೆ ನಾವು ನಮ್ಮ ಒಂದು ಸಾಫ್ಟ್ವೇರ್ಗೆ ಅಥವಾ ನಮ್ಮ ಒಂದು ರೆಸ್ಪಾನ್ಸಸ್ಗೆ ಒಂದು ಕೆಟ್ಟದಾಗ ಆನ್ಸರ್ ಕೊಡ್ದಿರ ಇರಲಿ, ಒಂದು ಗೌರವ ಇರಲಿ ಎಲ್ಲ ಕಡೆಗೂ ಅಂತ ಹೇಳಿ ಆ ಚಿಕ್ಕ ಮಗುವಿನ ವಾಯ್ಸ್ ನಾನು ಕೊಟ್ಟಿದ್ದೀನಿ. ನನ್ನ ಅಂದಾಜು ಇದನ್ನೇ ಕಂಟಿನ್ಯೂ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ನೋಡೋಣ, ನಮ್ಮ ಒಂದು ಇನ್ವೆಸ್ಟರ್ಸ್ ಯಾರೋ ಬರೋರು, ಅವರು ಬೇರೆ ಏನ್ ಅನ್ಕೋತಾರೆ ಏನೋ ಗೊತ್ತಿಲ್ಲ. ಆದ್ರೆ ನಮ್ಮ ಪ್ರಯತ್ನ ಅಂತೂ ಇದೆ. ಈ ಬಡಿ ಏನ್ ಮಾಡುತ್ತೆ ಅಂತ ನೋಡೋಣ. ಒಂದ್ ಸ್ವಲ್ಪ ಇದು ನಮ್ಮ ಸರ್ವರ್ ಕನೆಕ್ಟ್ ಆಗಿಲ್ಲ. ಅಂದ್ರೆ GPT ನಮ್ದೇ, ಯಾವ GPT ಇಲ್ಲ ಇದರಲ್ಲಿ. ನಮ್ದೇ GPT ನಾವೇ ಮಾಡಿದೀವಿ. ಬೇರೆ ಕಡೆಯಿಂದ ನಾವು ಈ ಎಂಟೈರ್ ಡೇಟಾ ಏನೇನಿದೆ ವರ್ಲ್ಡ್ ವೈಡ್ ಎಲ್ಲದಕ್ಕೂ ನಾವು ಕನೆಕ್ಟ್ ಮಾಡ್ಕೊಂಡು ರೆಡಿ ಮಾಡ್ಕೋತಾ ಇದ್ದೀವಿ. ಭಾರತದ ಡೇಟಾ, ಮತ್ತೆ ಹೇಳ್ತಾ ಇದ್ದೀನಿ, ಭಾರತದ ಡೇಟಾ. ಇದಕ್ಕೆ ಎಷ್ಟೋ ಜನ ಒದ್ದಾಡ್ತಾರೆ. ನಾವಿದೀವಿ, ಇವಾಗ ಚೇಂಜ್ ಮಾಡ್ತಾ ಇದ್ದೀವಿ. ಕರ್ನಾಟಕದ ಸ್ವತ್ತು ನೋಡ್ಕೊಳ್ಳಿ. ಇದು ಕರೆಕ್ಟ್ ಆಗಿ ವ್ಯಾಲ್ಯೂಯೇಷನ್ ಮಾಡಿದವರು, ಸಾಫ್ಟ್ವೇರ್ ಡೆವಲಪ್ಮೆಂಟ್ ಅಲ್ಲಿ ಇರ್ತಕ್ಕಂಥವ್ರು, ಕಂಪ್ನಿ ನಡೆಸ್ತಾ ಇರ್ತಕ್ಕಂಥವ್ರು ಗೊತ್ತಾಗ್ತಾ ಇದೆ ನಾನು ಏನ್ ಮಾತಾಡ್ತಾ ಇದ್ದೀನಿ ಅಂತ. ದಯವಿಟ್ಟು ಅವ್ರ ಹತ್ರ ಕೇಳ್ಕೊಳ್ಳಿ. ನೆಕ್ಸ್ಟ್ ಇದೆಲ್ಲವೂ ಚೇಂಜ್ ಆಗ್ಬೇಕು, ಬದಲಾವಣೆ ಬರಬೇಕು, ನಮ್ಮನ್ನ ನಾವು ಇನ್ನ ಮೇಲೆ ಎತ್ಕೊಂಡು ಹೋಗ್ಬೇಕು ಅಂತಂದ್ರೆ ಇದು ನನ್ನ ಮೊಟ್ಟ ಮೊದಲನೆಯ ಪ್ರಾಜೆಕ್ಟ್. ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದನ್ನ ಯಾರು ₹1 ಕೊಟ್ಟಿಲ್ಲ. ನನ್ನ ಸ್ನೇಹಿತರು ಎಷ್ಟೋ ಜನ ಲೋನ್ಲಿ ಇರ್ತಕ್ಕಂಥವ್ರನ್ನ ಹಿಡ್ಕೊಂಡು ಸಾಫ್ಟ್ವೇರ್ನಲ್ಲಿ ಬನ್ನಿ ಎಲ್ಲೋ ಸೇರ್ಕೊಂಡು ದೇಶ ಕಟ್ಟೋಣ ಅಂತ ಕೊಟ್ಟಿದ್ದೀವಿ. ನಿಮ್ಮ ಸಹಕಾರ ಎಲ್ರಿಗೂ ಅತ್ಯಗತ್ಯ. ₹1 ಯಾರು ಕೊಟ್ಟಿಲ್ಲ. ಏನೋ ಧನ ಸಹಾಯ ಮಾಡಬೇಕು ಅಂತ ಅನ್ಸಿದ್ರೆ ನಂದು ವೆಬ್ಸೈಟಿಗೆ ಹೋಗಿ QR ಕೋಡ್ ಇದೆ, ಕೊಡ್ತೀನಿ ಅಂದ್ರೆ ಕೊಡಿ. ಯಾಕಂದ್ರೆ ನಮ್ಗೆ ಎಷ್ಟು ದುಡ್ಡು ಬಂದರೂ ಸಾಲೋದಿಲ್ಲ. ಇದು ತುಂಬಾ ದೊಡ್ಡ ಪ್ರಾಜೆಕ್ಟ್ ಇದು. ಓಕೆ, ಇದನ್ನ ಬಡಿ ಕೇಳೋಣ, ಮಾತಾಡ್ಸೋಣ. ಓಕೆ, ಒಂದು ನಿಮಿಷ ಇರಿ.
हे बड़ी तुम कैसा हो आज? स्ट्राइट हिंदी। मैं ठीक हूँ, धन्यवाद। तुम कैसे हो? मैं भी बहुत अच्छी हूँ रे। ये बताओ तुम मैं ट्रिप पे जाना चाहती हूँ, वो जो चंद्रताल है ना हिमालय में, वो चंद्रताल हिमालय में जो लेक है उधर जाना चाहती है। वो डेंजर है क्या उधर? कोई नहाने के लिए रात में सब आता है करके बोल अरे रहे थे। वाह, चंद्रताल हिमालय में एक बहुत ही खूबसूरत जगह है। अगर तुम वहां यात्रा पर जाना चाहती हो तो यह एक शानदार विचार है। चंद्रताल झील हिमाचल प्रदेश की स्पीति घाटी में स्थित है और इसे मून लेक भी कहा जाता है। यहाँ का नजारा वाकई। Hi buddy, how are you doing today? Hey buddy, tell me what's happening today in our parliament. Can you just give me some information? ಇವತ್ತು ಆ ಬಟನ್ ಇಂಪಾರ್ಟೆಂಟ್ ಇದೆ, ಬಟ್ ಹೋಗುತ್ತೀವಲ್ಲ ಹೊರಟೋಗುತ್ತೆ ಟೆಸ್ಟ್ ಅಷ್ಟೇ. As for what's happening in our parliament today, I can't provide real-time updates. ಕನೆಕ್ಟ್ ಆಗಿಲ್ಲ, However, ಅದಕ್ಕೆ you ಹೇಳಿದ್ದ can ನಿಮಗೆ usually find the ಜಸ್ಟ್ latest information on parliamentary proceedings on official government. Hey buddy, tell me how many players are there in cricket and who is the leading player in India now? Just random question, anything. Sure. Let's see. Did you know that octopuses have 3 hearts? Hey. 2 of the hearts pump blood to the gills, while the third pumps it to the rest of the body. Buddy, tell me about cricket, not octopus. What is the, how many number of players are there and what is happening in cricket? Bugs ಇದೆ, ಸ್ವಲ್ಪ ಅದನ್ನ ಕ್ಲಿಯರ್ ಮಾಡಬೇಕು. Explain cricket to you. So, cricket is a sport that is really popular in countries like India, Okay, England, it will go on. Australia, and Change many ಮಾಡೋಣ. others. இன்னைக்கு தமிழ்நாட்டுல என்ன நடக்குது கொஞ்சம் சொல்லு. தமிழ் ஸ்டார்ட் ஆಗುತ್ತೆ. தமிழ்நாட்டில் தற்போது பல நாடகங்கள் நடக்கின்றன. சில முக்கியமானவை: 1. நட்சத்திரக்குறி நட்சத்திரக்குறி பொது தேர்தல்கள் நட்சத்திரக்குறி நட்சத்திரக்குறி Stop. தேர்தல் காலம். ఈ పొద్దు ఆంధ్రప్రదేశ్లో లడ్డు ప్రాబ్లం చెప్పు. సో ఆంధ్రప్రదేశ్లో లడ్డూ సమస్య గురించి మీరు అడుగుతున్నారా? మీరు మరింత వివరంగా చెప్పగలరా? ఏదైనా ప్రత్యేక సంఘటన లేదా సమస్య గురించి తెలుసుకోవాలనుకుంటున్నారా? ಬಡಿ ನೀನು ಇವತ್ತು ಹೇಳು, ಕನ್ನಡದಲ್ಲಿ ಹೇಳು, ಉತ್ತರಿಸು. ನಮ್ಮ ಕರ್ನಾಟಕದವರು ನಿನಗೆ ಕಾಯ್ತಾ ಇದ್ದಾರೆ. ನೀನು ಹೆಂಗಿದ್ದೀಯಾ ಅಂತ ಇವಾಗ ಕನ್ನಡದಲ್ಲಿ ಹೇಳೋರು ಬಡಿ. Of course, in Kannada, you can say Hello Karnataka to mean Hello Karnataka. ನೀನ್ ಹೆಂಗಿದ್ಯಾ ಅಂತ ಕನ್ನಡದಲ್ಲಿ ಹೇಳಪ್ಪ. ನೀನ್ ಹೆಂಗಿದ್ಯಾ ಅಂತ ಕನ್ನಡದಲ್ಲಿ ಹೇಳು. ಸಾರಿ, ಸರ್ವರ್ ಡೌನ್ ಆಗಿ ಈಗ ಮತ್ತೆ ಕನೆಕ್ಟ್ ಆಯ್ತು. ಸಾರಿ. ನೀನ್ ಹೆಂಗಿದ್ಯಾ ಅಂತ ಕನ್ನಡದಲ್ಲಿ ಹೇಳು ಬಡಿ. ಹಾಯ್, ಹೇಗಿದ್ದೀರಾ? ನಾನು ನಿಮಗೆ ಹೇಗೆ ಸಹಾಯ ಮಾಡಬಹುದು? ಸೊ ಈ ತರ ನೀವು ಲ್ಯಾಂಗ್ವೇಜ್ ಚೇಂಜ್ ಮಾಡಬೇಕು ಅಂತಿಲ್ಲ, ಟ್ರಾನ್ಸ್ಲೇಟರ್ಗೆ ಹೋಗ್ಬೇಕು ಅಂತಿಲ್ಲ, ಯಾರನ್ನೂ ಕೇಳಬೇಕು ಅಂತಿಲ್ಲ. ಇಮಿಡಿಯೇಟ್ ಆಗಿ ಮಾಡುತ್ತೆ. ನಮ್ಮ ಡೇ ಟು ಡೇ ಆಕ್ಟಿವಿಟೀಸು ಟ್ರಾನ್ಸಾಕ್ಷನ್ನ ಡೈರೆಕ್ಟ್ ಆಗಿ ತಗೊಳುತ್ತೆ. ನಿಮ್ಮ ನೋಟ್ಸ್ ಆಫ್ ಮೀಟಿಂಗ್ನ ಕ್ಯಾಪ್ಚರ್ ಮಾಡುತ್ತೆ. ನೀವೆಲ್ಲೇ ಇದ್ರು ಯಾವುದೇ ಕಾಲು ಡೀಟೇಲ್ಸು ಏನೇ ಮಾತಾಡ್ಬೇಕಂದ್ರೂ ಬೇಕಾದ್ರೆ ನೀವು ಪರ್ಮಿಷನ್ ಕೊಟ್ರೆ ಇದು ಎಲ್ಲಾ ಕಡೆಗೂ ನುಗ್ಗಿ ನಿಮ್ಮನ್ನ ಟೋಟಲ್ ಆಗಿ ಕಂಟ್ರೋಲಿಗೆ ತಗೊಳತ್ತೆ. ಮೋಸ ಹೋಗದೆ ಇರೋಂಗೆ ನಿಮ್ಮನ್ನ ನೋಡ್ಕೊಳತ್ತೆ. ಅತ್ಯಗತ್ಯ. ಆಮೇಲೆ ಈ ಕ್ಯಾಮ್ರಾ ಅಂತ ಏನಿದೆ ಇದು ಎನೇಬಲ್ ಆಗತ್ತೆ. ಎನೇಬಲ್ ಆಗಿ ನೀವು ಡೈರೆಕ್ಟ್ ಆಗಿ ಟಾಕ್ ಮಾಡ್ಬೋದು. ಆಮೇಲೆ ನಿಮಗೆ ವಿಡಿಯೋಸ್ ಮಾಡ್ಕೊಡುತ್ತೆ. ಇಮೇಜಸ್, ಗುಡ್ ಮಾರ್ನಿಂಗ್ ಮೆಸೇಜಸ್. ಇವತ್ತು ಬಹುಶಃ ಫಾರ್ ಎಕ್ಸಾಂಪಲ್ ಇವತ್ತು ಗುರುವಾರ ಅಥವಾ ಶನಿದೇವರ ಫೋಟೋ ಹಾಕ್ಬಿಟ್ಟು ಗುಡ್ ಮಾರ್ನಿಂಗ್ ಅಂತ ಎಲ್ರಿಗೂ ಮೆಸೇಜ್ ಕಳಿಸ್ಬಿಡುತ್ತೆ. ಅದು ನಾರ್ಮಲ್. ಸೊ ಈ ತರ ಒಂದು ಕೆಪಬಿಲಿಟಿ ಇರ್ತಕ್ಕಂತ ಒಂದು ಯೂಸ್ ಕೇಸಸ್ ಕೊಡ್ತಾ ಇದೀನಿ ನಿಮ್ಗೆ. ಎಷ್ಟೋ ಇದೆ ಇದರಲ್ಲಿ ಡೀಪ್ ಡೈವ್ ಮಾಡುವಂಥದ್ದು. ನಾವು ಮಾಡಿ
ಮಾಡಿದ್ದೀವಿ, ಇನ್ನ ಹೆಚ್ಚಾಗಿ ಹೋಗ್ತಾ ಇದ್ದೀವಿ. ಇದು ತುಂಬಾ ದೊಡ್ಡ ಪ್ರಾಜೆಕ್ಟು ಕರ್ನಾಟಕಕ್ಕೆ ಬರ್ತಾ ಇದೆ. ಕರ್ನಾಟಕದ್ದೇ ಪ್ರಾಪರ್ಟಿ, ಎಲ್ರದ್ದು ಪ್ರಾಪರ್ಟಿ, ಎಲ್ರೂ ಭಾಗಿಯಾಗಿ ಇದು ದೊಡ್ಡ ಕರೆ ಕೊಡ್ತಾ ಇದ್ದೀನಿ ನಾನು. ಇದು ಸದ್ಯಕ್ಕೆ ಒಂದು ಚಿಕ್ಕ ಡೆಮೋ ಕೊಟ್ಟಿದ್ದೀನಿ ಅಷ್ಟೇ ಹೊರತು ಬೇರೆ ಇನ್ನೆಲ್ಲ ಬರ್ತಾ ಇದೆ, ಬರುತ್ತೆ. ಸೊ ತಮ್ಮಗಳ ಸಹಕಾರ, ತಮ್ಮಗಳ ಇನ್ವಾಲ್ವ್ಮೆಂಟ್ ನನಗೆ ಅತ್ಯಗತ್ಯ. ಸೊ ಹಾಗಾಗಿ ಇದೊಂದು ಸಣ್ಣ ಒಂದು ವಿಡಿಯೋ ತುಣುಕು ಶೇರ್ ಮಾಡ್ತೀನಿ. ಅಂದರೆ ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ. ಆದರೆ ನೀವು ಅನ್ಕೊಂಡಂಗೆ ನಾನು ಲಿಪ್ಸ್ಟಿಕ್ಕು, ಮೇಕಪ್ಪು ಅಥವಾ ಒಳ್ಳೆ ಒಂದು ಬಟ್ಟೆ ಯಾವುದೂ ಹಾಕ್ಕೊಂಡಿಲ್ಲ. ಯಾಕೆಂತಂದ್ರೆ ನಾವು ಕಷ್ಟಪಡೋರು, ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀವಿ, ಕರ್ನಾಟಕದಲ್ಲಿದ್ದೀವಿ. ಸೊ ಹಾಗಾಗಿ ಯಾವ್ಯಾವ್ದ್ರಲ್ಲೂ ನಾವು ಮುಳುಗಿರ್ತೀವಿ. ದಯವಿಟ್ಟು ಕ್ಷಮೆ ಇರಲಿ ನಿಮ್ಮಿಂದ. ಆ ಒಂದು ಕಾಲ ಬರುತ್ತೆ, ಬಂದಾಗ ನಾನು ಎಂಜಾಯ್ ಮಾಡ್ತೀನಿ, ನಿಮ್ಮ ಜೊತೆ ಸೇರ್ಕೋತೀನಿ, ಎಲ್ರ ಜೊತೆಗೂ ಒಂದು ಸಂಭ್ರಮದ ಆಚರಣೆ ಮಾಡೋಣ. ಅಲ್ಲಿವರೆಗೂ ನನ್ನನ್ನು ಕ್ಷಮಿಸಿ, ಕೆಲಸ ಮಾಡೋಣ. ಇವತ್ತು ಭಾರತನ ಮೇಲೆತ್ತೋಣ. ದಯವಿಟ್ಟು ಸೇರ್ಕೊಳ್ಳಿ. ನಮಸ್ಕಾರ. ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಬರ್ತೀನಿ.